ಸ್ಯಾರಿಲಿ ನಾವು ಡಿಸೈನ್ಸ್ನ ಸ್ಟಾರ್ಟ್ ಮಾಡ್ತೀವಿ ಅಂದಾಗ ರೈಟ್ ಸೈಡ್ ಎಡ್ಜಿಗೆ ನೋಡಿ, ಇಲ್ಲಿ ರೈಟ್ ಸೈಡ್ ಎಡ್ಜ್ ಏನಿದೆ ಆ ರೈಟ್ ಸೈಡ್ ಎಡ್ಜಿಗೆ ನಾವು ಡಿಸೈನ್ಸ್ನ ಸ್ಟಾರ್ಟ್ ಮಾಡಬೇಕು. ಫಸ್ಟು ಸ್ಯಾರಿ ರೈಟ್ ಸೈಡ್ ಎಡ್ಜಿಗೆ ಈ ಥರ ಕ್ರೋಶನ ಹಾಕಬೇಕು. ನೋಡಿ, ಇಲ್ಲಿ ಕ್ರೋಶನ ಹಾಕಿಬಿಟ್ಟು ಇವಾಗ ಈ ಥ್ರೆಡ್ ಇದೆ ಅಲ್ವಾ, ಈ ಥ್ರೆಡ್ಡಿಗೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಕ್ರೋಶದ ಮೇಲೆ ಈ ಥರ ದಾರ ತಗೊಂಡು ಈ ಕ್ರೋಶನ ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿ ಈ ಹೋಲಿಂದನೇ, ಈ ಕ್ರೋಶ್ ಹಾಕಿದ್ದೀವಿ ಅಲ್ವಾ ಆ ಹೋಲಿಂದನೇ ಈ ಥರ ದಾರ ತಗೊಂಬರ್ಬೇಕು. ಸೊ ನಾಟ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದು ಬ್ಯಾಕ್ ಸೈಡ್ ಬರುತ್ತೆ ಈ ಥರ. ನೋಡಿ, ಇಲ್ಲಿ ನಾವು ಗಂಟು ಕಟ್ಟಿರೋದು ಇಲ್ಲಿ ಬ್ಯಾಕ್ ಸೈಡ್ ಹೋಗಿದೆಯಲ್ಲ, ಬ್ಯಾಕ್ ಸೈಡ್ ಹೋಗುತ್ತೆ. ಈಗ ಈ ಹೋಲಿಗೆ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ ಕ್ರೋಶನ ಟ್ವಿಸ್ಟ್ ಮಾಡಿ ಈ ಹೋಲಿಂದ ಈಚೆ ಬಂದ್ಬಿಡ್ಬೇಕು. ಈ ಥರ ಈಚೆ ಬಂದಾಗ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ಆಯಿತು. ನೋಡಿ, ಇಲ್ಲಿ ಸಿಂಗಲ್ ಲಾಕ್ ಆಗಿದೆ ಅಲ್ವಾ. ಈಗ ಪಕ್ಕದಲ್ಲೇ ಈ ಸಿಂಗಲ್ ಲಾಕ್ ಪಕ್ಕದಲ್ಲೇ ಇನ್ನೊಂದು ನೋಡಿ, ಇಲ್ಲಿ ಸಿಂಗಲ್ ಲಾಕ್ ಆಗಿದೆ. ಸಿಂಗಲ್ ಲಾಕ್ ಪಕ್ಕದಲ್ಲೇ ಮತ್ತೆ ಕ್ರೋಶನ ಹಾಕಬೇಕು. ಕ್ರೋಶ ಹಾಕಿ ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಥರ ಕ್ರೋಶನ ಸ್ವಲ್ಪ ಟ್ವಿಸ್ಟ್ ಮಾಡಿ ಈ ದಾರನ ಎಳ್ಕೋಬೇಕು. ಎಳ್ಕೊಂಡಾಗ ಈಗ 2 ಲೂಪ್ ಆಗಿದೆ ಅಲ್ವಾ, 2 ಲೂಪ್ ಆಗಿದೆ. ಈಗ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ 2 ಲೂಪಿಂದ ಈಚೆ ಬರಬೇಕು. ನೋಡಿ, 2 ಲೂಪಿಂದ ಈ ಥರ ನಿಧಾನಕ್ಕೆ ಈಚೆ ಬರಬೇಕು. ಸೊ ಆಗ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಆಯಿತು ಅಥವಾ ಸಿಂಗಲ್ ಲಾಕ್ ಅಂತ ಕರಿಬೋದು. ನಾವು ಸ್ಟಾರ್ಟಿಂಗು ಡಿಸೈನ್ ಮಾಡಬೇಕಾದ್ರೆ ಯಾವಾಗಲೂ 2 ಟೈಮ್ಸು ಸಿಂಗಲ್ ಲಾಕ್ನ ಮಾಡಿಕೊಂಡೇ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು.